ಯಾರ ಮಾತು ಅವನ ಕಿವಿಗೆ ಬೀಳಲ್ಲ. ಕೆಲಸ, ಮನೆಯವರು ಅಂತ ಎಷ್ಟು ಖುಷಿಯಾಗಿದ್ದ. ಬಟ್ ಈಗ ನೋಡಿದ್ರೆ ಕೆಲವೊಂದ್ಸಲ ಚೆನ್ನಾಗಿ ಮಾತಾಡ್ತಾನೆ, ಆದರೆ ಇನ್ನು ಕೆಲವೊಂದ್ಸಲ ಭವಾನಿ ಅಂತ ಕನ್ವರ್ಸ್ತಾನೆ ಇರ್ತಾನೆ. ಅವನ್ಗ ಒಂದೇ ಲೋಕ, ನೋಡಿದ್ರೇ ಬೇಜಾರಾಗತ್ತೆ. ಕೆಲವೊಂದ್ಸಲ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ನಿಜ, ಆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ? ಹೌದು, ಇರ್ಲಿ ಬಿಡಿ, ಅವನಷ್ಟಕ್ಕವನು. ಇರ್ಲಿ ಬಿಡಿ ಅಂದ್ರೆ ಹೇಗೆ? ಅವ್ರಿಗೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡ್ಸಿ. ಇವಾಗ ಯಾವ್ದಕ್ ಟ್ರೀಟ್ಮೆಂಟ್ ಇಲ್ಲ ಹೇಳಿ? ದುಡ್ಡಿದ್ರೆ ಎಲ್ಲ ಆಗುತ್ತೆ. ನಾನು ಪ್ರಯತ್ನ ಮಾಡಿದೆ, ಮನೇಲಿ ಟ್ರೀಟ್ಮೆಂಟ್ ಬೇಡ ಅಂತ ಮೆಡಿಕಲ್ ಸೆಂಟರಿಗೆ ಕರ್ಕೊಂಡು ಹೋಗಿದ್ದೆ. ಮತ್ತೇನಾಯ್ತು? ಟ್ರೀಟ್ಮೆಂಟ್ ಸರಿ ಹೋಗ್ಲಿಲ್ವಾ? ಟ್ರೀಟ್ಮೆಂಟ್ ಕೊಟ್ರೆ ತಾನೇ ಸರಿ ಹೋಗೋಕೆ. ಅಂದ್ರೆ ಅಣ್ಣ ಅಲ್ಲಿ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡದೆ ಗಲಾಟೆ ಮಾಡೋಕೆ ಶುರು ಮಾಡ್ದ. ಹಾಗಾಗಿ ಅವರು ಅವನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಂದ್ರೆ ಅಕ್ಕ ಇದ್ದಿದ್ದ ಹಾಸ್ಪಿಟ್ಲಿಗೆ ಇವರು ಹೋಗಿದ್ರ? ಅಕ್ಕ ಅಥರ್ವ ಅಕ್ಕನ್ನಾಗ್ಲಿ ನೋಡ್ಲೇ ಇಲ್ವಾ? ಅಲ್ಲ ವಿರಾಟ್, ಗಲಾಟೆ ಮಾಡ್ತಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ವಾಪಸ್ ಕಳ್ಸಿದ್ರೆ ಆಗುತ್ತಾ? ನೀವ್ ಇನ್ನೊಂದ್ಸಲ ಟ್ರೈ ಮಾಡ್ಲಿಲ್ವಾ? ಹಾಗೇನಿಲ್ಲ, ಅಮೆರಿಕಾಯಿಂದ ನನ್ನ ಮಾವ ಬಂದಿದ್ದಾರೆ, ಓಂಕಾರ್ ಅಂತ. ಅವರೇ ಈಗ ಅಣ್ಣನ ಜವಾಬ್ದಾರಿ ತಗೊಂಡು ಬೇರೆ ಡಾಕ್ಟರ್ನ ಮನೆ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಕೂಡ ಮನೇಲೇ ಟ್ರೀಟ್ಮೆಂಟಾ? ಬ್ಯಾಡ್ ಫೇಟ್. ಹೊರಗಡೆ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ನಮ್ಮ ಮನೆ ಗೌರವ ಹೋಗುತ್ತೆ ಅಂತ ಅಮ್ಮನ ಅಭಿಪ್ರಾಯ. ಅವ್ರು ಹೇಳೋದು ಓಕೆ, ಬಟ್ ಇಂಪ್ರೂವ್ಮೆಂಟ್ಸ್ ಏನಾದರೂ ಇದೆಯಾ? ಹೌದು ಅಂತ ಹೇಳಕ್ಕೂ ಆಗಲ್ಲ, ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಇದು ಮೆಡಿಸಿನ್ಸಿಂದ ಕ್ಯೂರ್ ಆಗತ್ತೆ ಅಂತನೂ ಅನ್ನಿಸ್ತಾ ಇಲ್ಲ. ನೀವು ಹೇಳೋದು ಸರಿ, ಗಾಯಕ್ಕೆ ಆಯಿಂಟ್ಮೆಂಟ್ ಇದೆ, ಆದರೆ ಮನ್ಸಿನ ನೋವಿಗೆ ಯಾವ ಮಾತ್ರೆಗಳು ಸರಿ ಹೋಗಲ್ಲ. ಇದೆ ಅವನಿಗೆ ಕೊಡ್ತಿರೋ ಮೆಡಿಸಿನ್ಸ್. ಜಸ್ಟ್ ಅ ಸೆಕೆಂಡ್, ಇಂಪಾರ್ಟೆಂಟ್ ಕಾಲ್. ಸಾರಿ, ಇಟ್ ವಾಸ್ ಅನ್ ಇಂಪಾರ್ಟೆಂಟ್ ಕಾಲ್. ಇಟ್ಸ್ ಓಕೆ. ಇದೆಲ್ಲ ಯಾರು? ಅಥರ್ವ ಅವರೇ ಬರ್ದಿರೋದಾ? ಕೆಲವೊಂದ್ಸಲ ಅವನಷ್ಟಕ್ಕೆ ಅವನೇ ಕೂತು ಭವಾನಿ ನೆನಪಲ್ಲಿ ಏನೇನೋ ಮಾಡ್ತಾ ಇರ್ತಾನೆ. ಇನ್ನು ಕೆಲವೊಮ್ಮೆ ಭವಾನಿನ ಇಲ್ಲಿ ನೋಡ್ದೆ ಅಲ್ಲಿ ನೋಡ್ದೆ ಅಂತ ಎಲ್ಲೆಲ್ಲೋ ಓಡಾಡ್ತಾ ಇರ್ತಾನೆ. ಅವನು ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಅಂದ್ರೆ ಅವರು ಭವಾನಿನ ತುಂಬಾ ಪ್ರೀತಿಸ್ತಿದ್ರು ಅನ್ಸುತ್ತೆ. ಹೌದು, ಭವಾನಿ ಸಾವು ಅವನಿಗೆ ತುಂಬ ಡಿಸ್ಟರ್ಬ್ ಮಾಡಿದೆ. ಈಗಲೂ ಭವಾನಿ ಸತ್ತಿದ್ದಾಳೆ ಅನ್ನೋದನ್ನು ಅವನು ನಂಬೋಕೆ ರೆಡಿ ಇಲ್ಲ. ಜೊತೆಗೆ ಡ್ರಿಂಕ್ಸ್ ಕೂಡ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಅದಿದ್ರೆ ಸಾಕು, ಅದೇ ಮೆಡಿಸಿನ್. ಬಟ್ ಇದರಿಂದ ಅವ್ರ ಹೆಲ್ತ್ಗೆ ತುಂಬಾ ಪ್ರಾಬ್ಲಮ್ ಅಲ್ವಾ? ಯಾವ್ದು ಸರಿ ಯಾವ್ದು ತಪ್ಪು ಯಾವುದು ಗೊತ್ತಾಗ್ತಿಲ್ಲ ಭೈರವಿ. ಬನ್ನಿ. ಅಮ್ಮ, ಅಮ್ಮ. ವಸುಂಧರಾ, ಬಂದ್ಯಾ? ನಮಸ್ತೆ ಮ್ಯಾಮ್.
ನಾನು ನಿಮ್ಮನ್ನೇ ನೋಡ್ಬೇಕು ಅಂತಾನೆ ಬಂದೆ, ಆದ್ರೆ ನೀವೇ ಇರ್ಲಿಲ್ಲ. ಈಗ ಬಂದಿದ್ದೀನಲ್ಲ, ಕೂತ್ಕೊಳ್ಳಿ. ಏನ್ ವಿಷಯ? ಅದು ಮ್ಯಾಮ್, ಒಂದ್ ಪ್ರೋಗ್ರಾಮ್ಗೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಬಂದೆ. ಪ್ರೋಗ್ರಾಮಾ? ಏನ್ ಪ್ರೋಗ್ರಾಮ್? ನಮ್ದೊಂದು ಡ್ರೀಮ್ ಪ್ರಾಜೆಕ್ಟ್ ಇದೆ ಮ್ಯಾಮ್, ನೂತನ್ ಮಹಲ್. ಅದನ್ನ ಹೋಟೆಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಿದೀವಿ. ಸೊ ಅದರ ರಿನೋವೇಷನ್ ಪೂಜೆ ಇಟ್ಕೊಂಡಿದ್ದೀವಿ, ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಬಂದೆ. ಓ ಹೌದಾ, ಸೂಪರ್. ಈ ಪೂಜೆಗೆ ನಾನು ಜಾಸ್ತಿ ಜನನ ಇನ್ವೈಟ್ ಮಾಡಿಲ್ಲ ಮ್ಯಾಮ್. ಹಾಗೆ ನೀವು ನನಗೆ ಇನ್ಸ್ಪಿರೇಷನ್ ಆ್ಯಂಡ್ ರೋಲ್ ಮಾಡೆಲ್. ಸೊ ನೀವು ಈ ಪ್ರೋಗ್ರಾಮಿಗೆ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು. ನಿಮ್ಮನ್ನು ತುಂಬ ಪ್ರೀತಿಯಿಂದ ಇನ್ವೈಟ್ ಮಾಡ್ತಿದ್ದೀನಿ. ನೀವೇ ನಮಗೆ ಮೇನ್ ಗೆಸ್ಟ್ ಆಗಿ ಬರಬೇಕು. ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೂಡ ಬರೋದಕ್ಕೆ ಒಪ್ಕೊಂಡ್ರಲ್ಲ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ. ಮನೆ ಬಾಗ್ಲಿವರೆಗೂ ಬಂದು ಕೇಳ್ಕೊಂಡ್ಮೇಲೂ ನಾನು ಬರಲಿಲ್ಲ ಅಂದರೆ ಸರಿ ಹೋಗಲ್ಲ ಅಲ್ವಾ? ಅದು ನಿಮ್ಮ ದೊಡ್ಡ ಗುಣ ಮ್ಯಾಮ್. ಪೂಜೆ ದಿನ ಹಾಗೆ ಟೈಮ್ನ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಆಗ್ಬಹುದು. ಅಜ್ಜಿ, ವಿರಾಟ್, ನೀವು ಕೂಡ ಈ ಪೂಜೆಗೆ ಬರಬೇಕು. ಶೋರ್, ಖಂಡಿತ. ಸರಿ ಮಾ, ನಾನಿನ್ನು ಬರ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಸಾರಿನಾ? ಸತ್ಯ ಬೂದಿ ಮುಚ್ಚಿರೋ ಕೆಂಡದ ಥರ, ಯಾರಿಗೂ ಗೊತ್ತಾಗಲ್ಲ. ಕೆಲವೊಂದ್ಸಲ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಲ್ರಿಂದನೂ ತಪ್ಪಾಗತ್ತೆ. ಹಾಗೆ ನನ್ನಿಂದನೂ ತಪ್ಪಾಗಿದೆ. ವಿಷಯ ಗೊತ್ತಿಲ್ಲದೆ ಆಗಾಗ ನಿಮ್ಮ ದೊಡ್ಡ ಮಗನ ಬಗ್ಗೆ ಕೇಳಿ ಕೇಳಿ ನಿಮಗೆ ಬೇಜಾರು ಮಾಡಿದ್ದೀನಿ. ವಿಷಯ ಏನು ಅಂತ ನನಗೀಗಷ್ಟೇ ಗೊತ್ತಾಯ್ತು ಮ್ಯಾಮ್. ತಾಯಿಯಾಗಿ ನಿಮಗ ನೋವು ಎಷ್ಟಿರುತ್ತೆ ಅನ್ನೋದು ನನಗೂ ಅರ್ಥ ಆಗುತ್ತೆ ಮ್ಯಾಮ್. ಒಂದು ಕಡೆ ಸೊಸೈಟಿ, ಇನ್ನೊಂದು ಕಡೆ ನಿಮ್ಮ ಪೊಸಿಷನ್.